ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ತುಂಬಾನೇ ಸಿಂಪಲ್ ಹಾಗೂ ಈಸಿಯಾದ ನೀರು ದೋಸೆ. ಒಂದೇ ಹಿಟ್ಟಿನಲ್ಲಿ ಎರಡು ವಿಧವಾದ ದೋಸೆ ಮಾಡಿಕೊಳ್ಳಬಹುದು. ತುಂಬಾನೇ ಸಿಂಪಲ್ ಹಾಗೂ ಈಸಿಯಾದ ರೆಸಿಪಿ ಫ್ರೆಂಡ್ಸ್. ಇದು ನೀವು ಟಿಫಿನ್ ಬಾಕ್ಸ್ಗೆ ಕೂಡ ತೆಗೆದುಕೊಂಡು ಹೋಗಬಹುದು. ಇದಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಟೇಸ್ಟಿಯಾದ ಟೊಮೆಟೊ ಗೊಜ್ಜು. ಇದಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಅಥವಾ ನಿಮಗೆ ಬೇಡ ಅನಿಸಿದರೆ ಕೋಕೋನಟ್ ಚಟ್ನಿ ಕೂಡ ಮಾಡಿಕೊಳ್ಳಬಹುದು. ಅದು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ. 1 ಕಪ್ ಅಕ್ಕಿ, 3/4 ಕಪ್ ಕೊಬ್ಬರಿ ಇದ್ದರೆ ಸಾಕು. ತುಂಬಾನೇ ಈಸಿಯಾಗಿ ಮಾಡುವ ರೆಸಿಪಿ ಫ್ರೆಂಡ್ಸ್ ನೀರು ದೋಸೆ. ಇದನ್ನು 2-3 ಸರಿ ಚೆನ್ನಾಗಿ ತೊಳೆಯಿರಿ ಅಕ್ಕಿಯನ್ನು. ಇದಕ್ಕೆ ನೀರನ್ನು ಹಾಕಿ 3 ಗಂಟೆವರೆಗೆ ಚೆನ್ನಾಗಿ ನೆನೆಯಲು ಬಿಡಿ. ಇದನ್ನು ಚೆನ್ನಾಗಿ ನೋಡಿ, ಈ ಥರದಲ್ಲಿ ಅಕ್ಕಿ ಚೆನ್ನಾಗಿ ನೆನೆಸಿದೆ. ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ನಿಮ್ಮ ಕಡೆ ಗ್ರೈಂಡರ್ ಇದ್ದರೆ ಗ್ರೈಂಡರ್ ಕೂಡ ಹಾಕಿಕೊಳ್ಳಬಹುದು. ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ. ಹಾಗೆ ನಾವು ತುರಿದಿಟ್ಟುಕೊಂಡು ಅಥವಾ ನಿಮಗೆ ಕಟ್ ಮಾಡಿ ಕೂಡ ಹಾಕಿಕೊಳ್ಳಬಹುದು. 3/4 ಕಪ್ಪಿನಷ್ಟು ಹಸಿ ಕೊಬ್ಬರಿ, ಕೊಕೊನಟ್ಟನ್ನು ಹಾಕಿ ಕಾಯಿ. ಇದನ್ನು ಹಾಕಿಕೊಂಡು ತುಂಬಾನೇ ನುಣ್ಣಗೆ ರುಬ್ಬಿಕೊಳ್ಳಬೇಕು ಫ್ರೆಂಡ್ಸ್. ನೈಸಾಗಿ ಇರಬೇಕು ಹಿಟ್ಟು. ಈ ಥರದಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದು ಚೆನ್ನಾಗಿ ನುಣ್ಣಗೆ ಇರಬೇಕು. ಇದನ್ನು ರುಬ್ಬಿ ಇದಕ್ಕೆ ರುಚಿಗೆ ತಕ್ಕಷ್ಟು 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನೋಡಿ, ಇವಾಗ ಈ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಆ್ಯಕ್ಚುಲಿ ತುಂಬಾನೇ ನೀರಿನ ಅಂಶ ಇರಬೇಕು. ಇದ್ದರೆ ಚೆನ್ನಾಗಿ ದೋಸೆ ಬರುತ್ತೆ, ಇಲ್ಲಾಂದರೆ ಗಟ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಳ್ಳಿ. ನೀವು ಹೆಂಗೆ ರವೆ ದೋಸೆಗೆ ನೀರು ಥರ ಹಿಟ್ಟು ಮಾಡ್ಕೊಳ್ತೀರೋ ಅದೇ ಥರದಲ್ಲಿ ನೀರು ದೋಸೆ ಹಿಟ್ಟು ಕೂಡ ಅದೇ ಥರದಲ್ಲಿ ಇರಬೇಕು. ನೀರಿನ ಅಂಶ ಇರಬೇಕು. ಎಷ್ಟು ನೀರಿನ ಅಂಶ ಇರುತ್ತೋ ಅಷ್ಟು ತೆಳ್ಳಗಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಇದಕ್ಕೆ ಗೊಜ್ಜು ಮಾಡುವುದಕ್ಕೆ ಟೊಮೆಟೊ, 2-3 ಟೊಮೆಟೊ ಹಾಗೂ ಈರುಳ್ಳಿ, ಹಸಿಮೆಣಸಿಕಾಯಿ ಇದ್ದರೆ ಸಾಕು. ತುಂಬಾನೇ ಈಸಿಯಾಗಿ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕಿ ಹಾಗೂ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿಕೊಂಡು ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ 1 ಈರುಳ್ಳಿ, ಸಣ್ಣದಾಗಿ ಹೆಚ್ಚಿಟ್ಟ ಈರುಳ್ಳಿ ಹಾಗೂ 1 ಹಸಿಮೆಣಸಿನಕಾಯನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕಿಕೊಳ್ಳಿ. ಈ ಕರಿಬೇವನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 2-3 ನಿಮಿಷ ಆದರೂ ಕೂಡ ಚೆನ್ನಾಗಿ ಬೇಯಬೇಕು. ಆ ಥರದಲ್ಲಿ ಚೆನ್ನಾಗಿ ಬೇಯಿಸಿ. 2-3 ನಿಮಿಷ ಆಗುತ್ತೆ ಬೇಯೋದಕ್ಕೆ. ಒತ್ತದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದು ತುಂಬಾನೇ ಸುಲಭ ಫ್ರೆಂಡ್ಸ್, ಈಸಿಯಾಗಿ ಇರುತ್ತೆ. ಇದಕ್ಕೆ ಇವಾಗ ನಾವು ಕಟ್ ಮಾಡಿಟ್ಟುಕೊಂಡ ಟೊಮೆಟೊ ಕೂಡ ಹಾಕಿಕೊಳ್ಳಿ. ಈ ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕೂಡ 2-3 ನಿಮಿಷ ಚೆನ್ನಾಗಿ ಬೇಯಬೇಕು. ಎಣ್ಣೆ ಬಿಡುವ ತನಕ ಇದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ಟೊಮೆಟೊ, ಈರುಳ್ಳಿ ಹಾಗೂ ಮಸಾಲವನ್ನು ಇದನ್ನು ಚೆನ್ನಾಗಿ ಈ ಥರದಲ್ಲಿ ಬೇಯಿಸಿ ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಹೈ ಇಟ್ಟರೆ ಹೊತ್ತುತ್ತೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಟೊಮೆಟೊ ಹಣ್ಣು ಚೆನ್ನಾಗಿ ನೈಸ್ ಆಗುವವರೆಗೆ ಬೇಯಿಸಿಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ. ಹಾಗೆ ಈ ಮಸಾಲೆಗೆ 1/4 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿಯನ್ನು ಹಾಕಿ. ನೀವು ಸಪೋಸ್ ಜಾಸ್ತಿ ಟೊಮೆಟೊ ತೊಗೊಂಡಿದ್ದರೆ ಅದಕ್ಕೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೆ ಹಾಕಿಕೊಳ್ಳಿ. ನಾನು ಸ್ವಲ್ಪ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಇದಕ್ಕೊಂದು 1/4 ಕಪ್ಪಿನಷ್ಟು ನೀರನ್ನು ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಟೊಮೆಟೊ ಈ ಥರದಲ್ಲಿ ಕರಗಿರಬೇಕು. ನೋಡಿ, ಹೀಗೆ ಇರಬೇಕು. ಇದನ್ನು 1 ನಿಮಿಷ ಚೆನ್ನಾಗಿ ಬೇಯಿಸಿದರೆ ಸಾಕು ಫ್ರೆಂಡ್ಸ್. ಇದು ತುಂಬಾನೇ ಈಸಿಯಾಗಿ ಬರುತ್ತೆ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಕೂಡ ಹಾಕಿಕೊಳ್ಳಿ, ಇನ್ನೂ ಟೇಸ್ಟಾಗಿ ಬರುತ್ತೆ. ನೋಡಿ, ಇವಾಗ ಟೊಮೆಟೊ ಗೊಜ್ಜು, ನೀರು ದೋಸೆ ಜೊತೆ ತಿನ್ನುವ ಟೊಮೆಟೊ ಗೊಜ್ಜು ರೆಡಿ.
ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ನೀರು ದೋಸೆ ಹಾಕುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಥರದಲ್ಲಿ ಹಿಟ್ಟು ನೀರಾಗಿರಬೇಕು, ಈ ಥರದಲ್ಲಿ ತುಂಬಾ ನೀರಿನ ಅಂಶ ಇರಬೇಕು, ಆ ಥರದಲ್ಲಿರಬೇಕು. ಹಂಚು ಕಾದ ಮೇಲೆ ಇದರ ಮೇಲೆ ಹಾಕಿಕೊಂಡು ಸ್ಪೂನಿಂದ ತಿಕ್ಕಬೇಡಿ, ಹಾಗೆ ಹಂಚಿನಿಂದ ರೌಂಡಾಗಿ ಮಾಡಿಕೊಳ್ಳಿ. ನಿಮಗೆ ದಪ್ಪ ಬೇಕಂದ್ರೆ ದಪ್ಪನೂ ಬರುತ್ತೆ, ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಕೂಡ ಬರುತ್ತೆ. ಹಾಗೆ ತುಂಬಾ ಸ್ಮೂತಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರದಲ್ಲಿ ಹಾಕಿ, ನಿಮಗೆ ಬೇಕನ್ನಿಸಿದರೆ ಎಣ್ಣೆ ಹಾಕಿಕೊಳ್ಳಿ, ಅಥವಾ ಬೇಡ ನಿಮಗೆ ಬೇಡ ಅನಿಸಿದರೆ ಬಿಟ್ಟುಬಿಡಿ. ನೋಡಿ ಒಂದು ಸೈಡ್ ಬೇಯಿಸಿದರೆ ಸಾಕು, ಇದು ದೋಸೆ ರೆಡಿ ಆಗುತ್ತೆ. ಇವಾಗ ನೋಡಿ ನೀರು ದೋಸೆ ರೆಡಿ. ಇದು ತುಂಬಾ ಸಿಂಪಲ್ ಫ್ರೆಂಡ್ಸ್. ಇವಾಗ ಈ ಥರದಲ್ಲಿ ಬೇಯಿಸಿಕೊಳ್ಳಿ, ಆವಾಗಲೇ ಫೋಲ್ಡ್ ಮಾಡಿಟ್ಟುಕೊಳ್ಳಿ. ನೋಡಿ ಈ ಥರದಲ್ಲಿ ಫೋಲ್ಡ್ ಮಾಡಿಡಿ. ಇವಾಗ ನೋಡಿ ನೀರು ದೋಸೆ ರೆಡಿಯಾಗಿದೆ. ಇದೇ ಅಕ್ಕಿ ಹಿಟ್ಟಿನಲ್ಲಿ ಇನ್ನೊಂದು ಥರ ದೋಸೆ ಮಾಡುವುದು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸಿಂಪಲ್ ಫ್ರೆಂಡ್ಸ್. ಇದಕ್ಕೆ ನಿಮಗೆ ಬೇಕನ್ನಿಸಿದರೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಅಷ್ಟೇ ಹಾಕಿದರೆ ಸಾಕು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಪ್ಪೆ ಇರಲ್ಲ, ಖಾರವಾಗಿ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಇವಾಗ ಹಂಚು ಕಾದ ಮೇಲೆ ಈ ಥರದಲ್ಲಿ ದೋಸೆಗೆ ಹಾಕಿ ತಿಕ್ಕಕ್ಕೆ ಹೋಗಬೇಡಿ. ಮೇಲೆ ಹಾಗೆ ಹಿಟ್ಟನ್ನು ಹಾಕಿ ತವೆಯನ್ನು ಈ ಥರದಲ್ಲಿ ರೌಂಡಾಗಿ ಮಾಡಿಕೊಳ್ಳಿ. ನಿಮಗೆ ಯಾವ ಆಕಾರ ಬೇಕೋ ಆಕಾರ ಚೆನ್ನಾಗಿ ರೌಂಡಾಗಿ ಬರುತ್ತೆ. ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ದೋಸೆ ಮಾಡಿಕೊಳ್ಳಿ. ಇದಕ್ಕೆ ನಿಮಗೆ ಬೇಕಾನಿಸಿದರೆ ಎಣ್ಣೆ ಹಾಕಿ, ಅಥವಾ ಬೇಡ ಅನಿಸಿದರೆ ಬಿಡಿ ಫ್ರೆಂಡ್ಸ್. ಇದು ಖಾರವಾಗಿ ಚೆನ್ನಾಗಿ ಬರುತ್ತೆ ನೀರು ದೋಸೆ. ಒಂದ್ಸರಿ ಟ್ರೈ ಮಾಡಿ. ಇವಾಗ ನೋಡಿ ಮಸಾಲ ನೀರು ದೋಸೆ ರೆಡಿ ಫ್ರೆಂಡ್ಸ್. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಬೆಲ್ ಐಕಾನ್ ಒತ್ತಿದರೆ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ಮೊದಲಿಗೆ ನನ್ನ ಚಾನಲ್ ಇವಾಗ ನೋಡ್ತಿರೋ ಫ್ರೆಂಡ್ಸ್, ನನ್ನ ಚಾನಲ್ ಇಷ್ಟ ಆದಲ್ಲಿ, ನನ್ನ ಅಡಿಗೆಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡುವ ಎಲ್ಲ ಫ್ರೆಂಡ್ಸಿಗೂ ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು ಫ್ರೆಂಡ್ಸ್.